ನಾವು ಈ ವರ್ಷ ರೈತರು ಬೆಳೆದ ಅಲ್ಪ ಸ್ವಲ್ಪ ಇವತ್ತು ಬೆಳೆ ಐತಿ, ಇಳುವರಿ ಕುಂಠಿತ ಆಗೈತಿ ಅಂತ ಹೇಳಿ ನಾವು ಹಿಂದೆ ಡಿಸೆಂಬರ್ 9ನೇ ತಾರೀಕಿಗೆ ಬಸವರಾಜ ರಾಯರೆಡ್ಡಿ ಅವರಿಗೆ ನಾವು ಕಡ್ಲಿ ಬೆಂಬಲ ಬೆಲೆ 10,000 ರೂಪಾಯಿ ಕ್ವಿಂಟಲ್ ಅಂತ ಬೆಂಬಲ ಬೆಲೆ ತೆರಿಬೇಕಂತಂದು ಕೊಟ್ಟಿದ್ವಿ, ಮನವಿ ಸಲ್ಲಿಸಿದ್ವಿ. ಅದೇ ರೀತಿಯಾಗಿ ನಾವು ಋಣ ಕಾರ್ಯಕ್ರಮ ಬಂದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಡಿಸೆಂಬರ್ 15ನೇ ತಾರೀಕಿಗೆ ಅಲ್ಲಿ ಅವ್ರಿಗೆ ಕೂಡ ಇವತ್ತು ಕಡ್ಲಿ ಬೆಂಬಲ ಬೆಲೆನ 10,000 ರೂಪಾಯಿ ಕ್ವಿಂಟಲ್ ಅಂತ ಖರೀದಿ ಕೇಂದ್ರ ತೆರೀರಿ ಅಂತ ಅವ್ರಿಗೂ ಕೊಟ್ವಿ. ಅದೇ ಥರನಾಗಿ ಇಂದು ನಾವು ಇಲ್ಲಿ ಜಿಲ್ಲಾಧಿಕಾರಿ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತೊಂದು ಮನವಿ ಪತ್ರ ನಾವು ಬರೆದು ಇವರಿಗೆ ಅಪರ ಜಿಲ್ಲಾಧಿಕಾರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಈಗ ಅವತ್ತು ಕೇಂದ್ರ ಸರ್ಕಾರ 5,650 ರೂಪಾಯಿದಂತ ಮಾಡೈತಿ. ಇವತ್ತು ಮಾರ್ಕೆಟಿನಲ್ಲಿ 6,900 ರೂಪಾಯಿ ಅಂತ ರೇಟ್ ಐತಿ. ಈ ದಿಢೀರನ್ನ ಇವತ್ತು ಮಾರ್ಕೆಟಿನ ಬೆಲೆ ಏನೈತಿ ಅದಕ್ಕಿಂತ 1,000 ರೂಪಾಯಿ ಹೆಚ್ಚು ಕೊಡ್ಬೇಕಂತ ರೂಲ್ಸ್ ಇದ್ದರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಇವತ್ತು 5,650 ರೂಪಾಯಿ ಇವತ್ತು ರೈತರಿಗೆ ಅನ್ಯಾಯ ಮಾಡಿದೆ. ಅದನ್ನು ರದ್ದುಗೊಳಿಸಿ ಶೀಘ್ರದಲ್ಲಿ ಕಡೆಗೆ ಒಂದು 8ರಿಂದ 9,000 ರೂಪಾಯಿದಂತಗಾರ ಒಂದು ಖರೀದಿ ಕೇಂದ್ರನ ಶೀಘ್ರದಲ್ಲಿ ಮಾಡ್ಬೇಕಂತ ಅಂದು ನಾವು ಮನವಿ ಸಲ್ಲಿಸಿದ್ವಿ. ಶೀಘ್ರದಲ್ಲಿ ಮಾಡಿ ರೈತರಿಗೆ ಅನುಕೂಲತೆ ಮಾಡಬೇಕು. ಬೆಳೆ ಇವತ್ತೇನಾಗುತ್ತೆ ಎಲ್ಲವೂ ಕುಂಠಿತ ಆಗಿದೆ. ಶೀಘ್ರದಲ್ಲಿ ಮಾಡಿ ಎಲ್ಲ ರೈತರಿಗೆ ಅನುಕೂಲತೆ ಒಂದು ವಾರದೊಳಗೆ ಮಾಡಿಕೊಡ್ಬೇಕಂದು ನಾನು ಈ ಮೂಲಕ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮನವಿ ಮಾಡಿಕೊಂಡಿದ್ದೀನಿ.